ಧೈರ್ಯ, ನಿಮ್ಮ ತಾಕತ್ತು, ನಿಮ್ಮ ಸಾಹಸ, ನಿಮ್ಮ ಪೌರುಷ ಎಲ್ಲ ಬೈರಮಂಗಲ ಸರ್ಕಲ್ ಅಲ್ಲಿ ತೋರಿಸ್ಬೇಕು ಸ್ವಾಮಿ, ಅಲ್ಲ ಬೆಂಗಳೂರಿನಲ್ಲ ತೋರಿಸೋದು. ನಾವು ಹೋಗಿದ್ದೀವಿ, ಕುಮಾರಸ್ವಾಮಿ ಅವ್ರು ಬಂದವ್ರೆ, ನಿಖಿಲ್ ಕುಮಾರಸ್ವಾಮಿ ಬಂದವ್ರೆ, ಆರ್ ಅಶೋಕ್ ಬಂದವ್ರೆ, ಡಾಕ್ಟರ್ ಮಂಜುನಾಥ್ ಬಂದವ್ರೆ, ಹಲವಾರು ರೈತ ಪರ ಸಂಘಟನೆಯ ನಾಯಕರುಗಳು ಬಂದವ್ರೆ, ಕನ್ನಡ ಪರ ಸಂಘಟನೆಯ ನಾಯಕರುಗಳು ಬಂದವ್ರೆ, ಚಿಂತಕರು ಬಂದವ್ರೆ, ಕವಿಗಳು ಬಂದವ್ರೆ, ಪ್ರಜ್ಞಾವಂತರು ಬಂದಿದ್ದಾರೆ, ಬುದ್ಧಿಜೀವಿಗಳು ಬಂದಿದ್ದಾರೆ. ಅಲ್ಲಿಗೆ ಇವರೆಲ್ಲರಿಗಿಂತ ದೊಡ್ಡವರ ನೀವು ಮರಣ ಶಾಸನವನ್ನ ಬರೀಲಿಕ್ಕೆ ಹೊರಟಿದ್ದೀರಿ ಅಂತ ಹೇಳ್ತೀರಲ್ಲ, ಬರೀತೀರಾ ಮರಣ ಶಾಸನನ ನಮ್ಮ ರೈತರ ಎದೆ ಮೇಲೆ? ನೀವು ಯಾವ ಬಾಯಲ್ಲಿ ಹೇಳ್ತೀರಿ? ನೀವು ಯಾವ ಆಂಗಲ್ ಅಲ್ಲಿ ನೀವು ಯೋಚನೆ ಮಾಡಿ ಹೇಳ್ತೀರಿ? ನೀವು ಉಪಮುಖ್ಯಮಂತ್ರಿಗಳಾಗಿರೋರು, ಮುಖ್ಯಮಂತ್ರಿ ಇನ್ನ ಒಂದೇ ಹೆಜ್ಜೆ ಮುಖ್ಯಮಂತ್ರಿಗೆ ಇರೋದು ಅಂತೇಳಿ ತಿಳ್ಕೊಂಡಿರೋರು, ಇದನ್ನ ನೋಟಿಫಿಕೇಶನ್ ಆಗಿದೆ ಅಂತ ಹೇಳ್ತಿರಲ್ಲ, ನೋಟಿಫಿಕೇಶನ್ ಆಗಿದ್ಯಾ ಈ ಜಮೀನು ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ? ಪಾಪ ಬಾಲಕೃಷ್ಣ ಅವ್ರು ಬೇರೆ ಹೇಳ್ಬಿಟ್ಟವ್ರೆ, ಎಲ್ಲ ದಾಖಲೆ ಇಸ್ಕೊಂಡು ನೀವು ಮಾತಾಡ್ಬೇಕು ಅಂತ ಪತ್ರಿಕೆಗಳು, ಮಹಾನ್ ಭಾವರು ಪಾಪ ಅವರೆಲ್ಲ ದಾಖಲೆ ಇಟ್ಕೊಂಡೆ ಮಾತಾಡೋರಲ್ಲ. ಈಗ ಬೈಮಂಗಳದ್ದು ಮಾತಾಡೋರೆಲ್ಲ ದಾಖಲೆ ಇಟ್ಕೊಂಡೆ ಮಾತಾಡೋರೆ, ಅವ್ರ ವಿಚಾರಕ್ಕೆ ಗೊತ್ತಿನ ಆಮೇಲೆ 18/12/2018 ನಾನೊಂದು ಪ್ರಶ್ನೆ ಹಾಕ್ತೀನಿ. ನಾನು MLA ಇದ್ದಾಗ ನಗರಾಭಿವೃದ್ಧಿ ಇಲಾಖೆಗೆ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು, ನಗರಾಭಿವೃದ್ಧಿ ಇಲಾಖೆ, ಸುವರ್ಣಸೌಧ, ಬೆಳಗಾವಿಯಲ್ಲಿ ಅಧಿವೇಶನ ನಡೆದಾಗ ಡಿಸೆಂಬರ್ ಅಲ್ಲಿ ಇದಕ್ಕೊಂದು ಕ್ವಶನ್ ಹಾಕ್ತೀನಿ. ಏನಂತ? ಇದು ಸ್ಟಾರ್ಟ್ ಆಗಲ್ಲ, ಅನ್ಸ್ಟಾರ್ಟ್ ಆಗುತ್ತೆ, ಆನ್ಸರ್ ಕೊಟ್ಟಿದ್ದಾರೆ. ಅವತ್ತು ಇದಕ್ಕೆ ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆನ್ಸರ್ ಮಾಡಿದ್ದಾರೆ. ನಾನು MLA ಇದ್ದ ಮಾಗಡಿ ವಿಧಾನಸಭಾ ಕ್ಷೇತ್ರದ ಸುಮಾರು 38 ಹಳ್ಳಿಗಳ ಒಳಗೊಂಡಂತೆ 9178.19 ಎಕರೆ ರೈತರ ಜಮೀನು ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ಅಧಿಸೂಚನೆ ಮೂಲಕ ಸ್ವಾಧೀನಪಡಿಸಿಕೊಂಡಿದ್ದು ರೈತರಿಗೆ ಪರಿಹಾರ ನೀಡದೇ ಇರುವುದು ಸರ್ಕಾರಕ್ಕೆ ಗಮನಕ್ಕೆ ಬಂದಿದೆಯೇ ಅಂತೇಳಿ ಪ್ರಶ್ನೆ ಕೇಳ್ತೀನಿ ನಾನು. ಅವ್ರು ಉತ್ತರ ಏನ್ ಕೊಡ್ತಾರೆ ಅಂದ್ರೆ, ಇದೆಲ್ಲ ನಿಮ್ಗೆ ಕಾಪಿ ಕೊಡ್ತೀನಿ. ಸರ್ಕಾರದ ಆದೇಶ ಸಂಖ್ಯೆ ಸೋನ್ಸೋ 18/10/2006 ಬೆಂಗಳೂರು ಮಹಾನಗರ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಬಿಡದಿ, ಸಾತ್ತೂರು, ನಂದಗುಡಿ, ರಾಮನಗರ ಮತ್ತು ಸೋಲೂರು ಸೇರಿದಂತೆ 5 ಸಮಗ್ರ ಉಪನಗರಗಳನ್ನು ಅಭಿವೃದ್ಧಿಪಡಿಸಲು ಹಾಗೂ ಈ ಪೈಕಿ ಮೊದಲಿಗೆ ಬಿಡದಿ ಸಮಗ್ರ ಉಪನಗರ ಯೋಜನೆಯನ್ನು ಪ್ರಾಯೋಗಿಕವಾಗಿ ಅಂದ್ರೆ ಪೈಲಟ್ ಪ್ರಾಜೆಕ್ಟ್ ಆಗಿ ಟೌನ್ಶಿಪ್ ಆಗಿ ಅಭಿವೃದ್ಧಿಪಡಿಸಲು ಸರ್ಕಾರ ಅನುಮೋದನೆ ನೀಡಲಾಗಿರುತ್ತದೆ. ಒಲ್ಲಿನ ಪ್ರಾಜೆಕ್ಟ್ ಮಾತ್ರ ಅಪ್ರೂವಲ್ ಕೊಟ್ಟಿತ್ತು ಗೌರ್ಮೆಂಟ್. ಎಲ್ಲಿ? ಅವತ್ತಿನ ಕ್ಯಾಬಿನೆಟ್ ಅಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ. ಮುಂದುವರಿದು ಸದರಿ ಆದೇಶಗಳ ರೀತಿಯ ರಾಮನಗರ ತಾಲೂಕು ಬಿಡದಿ ಹೋಬಳಿ 9 ಗ್ರಾಮಗಳು ಮತ್ತು ಕನಕಪುರ ತಾಲೂಕು ಆರೋಹಳ್ಳಿ ಹೋಬಳಿಯ 1 ಭಾಗಶಃ ಗ್ರಾಮ ಒಟ್ಟು 9178 ಎಕರೆ ವಿಸ್ತೀರ್ಣದ ಜಮೀನುಗಳು ಉದ್ದೇಶಿತ ಬಿಡದಿ ಸಮಗ್ರ ಉಪನಗರ ಯೋಜನೆ ವ್ಯಾಪ್ತಿಯಲ್ಲಿದ್ದು ಈ ಜಮೀನುಗಳು ಭೂ ಸ್ವಾಧೀನ ಕುರಿತು ಇಲ್ಲಿವರೆಗೆ ಯಾವುದೇ ಅಧಿಸೂಚನೆ ಆಗಿರುವುದಿಲ್ಲ. ಸರ್ಕಾರ ಕೊಟ್ಟಿರೋದು, ನಾನ್ ಬರ್ಕೊಂಡಿರೋದಲ್ಲ ಇದು. ಮತ್ತು ಭೂ ಸ್ವಾಧೀನ ಪಡಿಸಿಕೊಂಡಿರುವುದಿಲ್ಲ ಅಂದರೆ ಭೂ ಸ್ವಾಧೀನ ಪಡಿಸಿಕೊಳ್ಳದೆ ಇರುವುದರಿಂದ ಪರಿಹಾರ ನೀಡಿರುವುದಿಲ್ಲ. ನಾವು ಕಾಂಪನ್ಸೇಷನ್ ಕೊಡೋ ಪ್ರಶ್ನೆನೇ ಇಲ್ಲ ಅಂತ ನಾವು ಅಕ್ವೇಷನೇ ಮಾಡಿಲ್ಲ. ಅಕ್ವೇಷನ್ ಮಾಡದೆ ಇದ್ಮೇಲೆ ನಾವು ಇದ್ರದ್ದು ಪ್ರಶ್ನೆ ಇಲ್ಲ ಅಂತ. ಪಾಪ ಅಲ್ಲೆಲ್ಲೋ ಬೈರಮಂಗಲ ಭಾಗದಲ್ಲಿ ಪಾಪ ಮಹನೀಯರು ಹೋರಾಟ ಮಾಡೋರು ಹಿಂಗ್ ತೋರಿಸ್ತಾರಲ್ಲ, ಹಿಂಗೆ ಏನೋ ಹೇಳ್ತಿರ್ಬೋದು. ಅದಕ್ಕೆ ಟೌನ್ಶಿಪ್ಗೆ ಜೈ ಅಂತಂದ್ರೆ ಏನೋ ಹಿಂಗ ಜಯ ಹಿಂಗನ್ನೇ ಕನಕಪುರದ ಬಂಡೆ ಬಂದು ನಿಮ್ಮ ಮೇಲೆ ಅದಿಕೊಂಡ್ಮೇಲೆ ಗೊತ್ತಾಯ್ತದ ನಿಮ್ ಕೈ, ನಿಮ್ ಬೆರಳು, ನಿಮ್ ದೇಹ ಎಲ್ಲ ಇಲ್ಲಿರ್ತವೆ. ಇದು ಸುಮ್ಮನೆ ಅಲ್ಲ, ಇವತ್ತು ಹೇಳ್ತಾ ಇದ್ದೀನಿ, ಸತ್ಯ ಹೇಳ್ತಾ ಇದ್ದೀನಿ. ನನ್ನ ಸ್ನೇಹಿತರು ಬಹಳ ಜನ ಅಲ್ಲಿದ್ದೀರಿ. ಇವತ್ತು ಒಂದು ಪದ ಬಳಸಿದ್ದೀನಿ, ಮರಣ ಶಾಸನ ಅಂತ. ನಿಮ್ಮ ತಲೆ ಮೇಲೆ ಬಂಡೆ ಎಳೆಯೋದೇ ಸಾಕ್ಷಿ. ಇದು ಸುಲಭಕ್ಕಾಗಲ್ಲ.
ಇವತ್ತು ಗಿಲಿಟ್ ಮಾತುಗಳು ಆಡ್ಬಿಡ್ತಾವ್ರೆ ಅಂತ ಹೇಳ್ಬಿಟ್ಟು ಡಿ ಕೆ ಶಿವಕುಮಾರ್ ಅವ್ರು ಆಡ್ತಾವ್ರೋ, ಬಾಲಕೃಷ್ಣ ಆಡ್ತಾವ್ರೋ, ಇನ್ನೊಬ್ರು ಆಡ್ತಾವ್ರೋ ಅಂತೇಳಿ ಆ ಗಿಲಿಟ್ ಮಾತಿಗೆ ಏನಾದ್ರು ನೀವು ಬಲಿಯಾದ್ರೆ ಇವತ್ತು ನಿಮ್ಮ ತಲೆ ಮೇಲೆ ಬಂಡೆ ಹಿಡಿಯೋದು, ಚಪ್ಪಡಿ ಹಿಡಿಯೋದು ಶತಸಿದ್ಧ. ನನ್ನ ಹೆಸರು ಬೇರೆ ಇಡಿ, ಇದಾಗ್ಲಿಲ್ಲ ಅಂದ್ರೆ ಮುಂದೊಂದು ದಿವಸ ಏನೈತ್ರಿ ಈ ಯೋಜನೆಯಲ್ಲಿ? ಯಾವ ಮಾತಕ್ಕೆ ಬಂದ್ಲು? ಕುಮಾರಸ್ವಾಮಿ ಅವ್ರ ಯೋಜನೆ, ಕುಮಾರಸ್ವಾಮಿ ಅವ್ರ ಯೋಜನೆ, ಈ ಯೋಜನೆಗೆ ಏನ್ ವ್ಯತ್ಯಾಸ ಅಂತೇಳಿ ನಾವೇ ಚರ್ಚೆ ಕರೆದಿದ್ದೀವಿ. ಯಾವನು ಬರಕ್ ರೆಡಿ ಇಲ್ಲ.